ಅಮ್ಮಯ್ಯ, ಬಾಂಬ್ನ ಕಂಡು ಹಿಡಿದ್ರು ಚಂದ್ರಿಕಾ. ಹೌದು ಪೌಡ್ರು, ಬದುಕೊಂಡ್ಬಿಟ್ವಿ. ಹೊರಟೋಗ್ತೀನಿ ಅಂದ್ರಿ ಅಲ್ವಾ, ಮತ್ತೆ ಯಾಕೆ ಬಂದ್ರಿ? ಏನೋ ಮಾತಿನ ವರ್ಷಗ್ ಅಂದ್ವಿ ಕಣೋ. ನಾವು ನಮ್ ದಿವ್ಯನ್ ಬಿಟ್ಟು ಹೋಗ್ತೀವ ಹೇಳೋ? ಹೊರಗಡೆ ಹೋಗಿ ಬದುಕೋಕ್ಕಾಗಲ್ಲ ಅಂತ ಹೇಳಿ ಅದ್ಗೆ. ಅಷ್ಟೇ ಅಲ್ಲಮ್ಮ, 30 ವರ್ಷದಿಂದ ಈ ಮನೇಲೇ ಇದ್ದೀವಿ. ಸತ್ರು ಬದುಕಿದ್ರು ಈ ಮನೇಲೇ ಇರ್ತೀವಿ. ನಿನ್ನ ಚಾಣಾಕ್ಷತನದಿಂದ ದೊಡ್ಡ ಅಪಾಯ ತಪ್ತಮ್ಮ. ಹೌದಮ್ಮ, ನೀನೇ ಈ ಮನೇನ ನಮ್ಮನ್ನೆಲ್ಲ ಕಾಪಾಡ್ದೆ. ಕಮಾಂಡೋ ಟ್ರೈನಿಂಗ್ ಪಡೆದು ಕೂಡ ನಾವು ಗೆಸ್ಸೆ ಮಾಡೋದಕ್ಕಾಗ್ಲಿಲ್ಲ ಮ್ಯಾಮ್. ನೀವು ನಿಜವಾಗ್ಲೂ ಗ್ರೇಟ್ ಮ್ಯಾಮ್. ನಿಮ್ ಸೆನ್ಸ್ ಸೂಪರ್. ನೀವು ಮಾಡ್ಬೇಕಾಗಿರೋ ಕೆಲ್ಸನ ನಮ್ ದಿವ್ಯ ಮಾಡಿದಾಳೆ. ಅವಳು ತುಂಬಾ ಬುದ್ಧಿವಂತಲು ಅಂತ ನಮಗ್ ಮೊದ್ಲೇ ಗೊತ್ತು. ಏನಾದ್ರೆ ಏನು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇಲ್ಲ, ಈಗಷ್ಟೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮನೇಲಿ ಬಾಂಬ್ ಯಾರಿಟ್ಟಿದಾರೋ ತಿಳ್ಕೋಬೇಕು. ಅವ್ರ ವಿಷಯನ ನೋಡ್ಕೋಬೇಕು. ಏನು ಅಷ್ಟೊಂದ್ರ ನಡೀತಾ? ಹೌದು ಕಣೆ ಮೀನಾಕ್ಷಿ, ಆ ನಿತ್ಯ ಅವರು ನಮ್ಮ ದಿವ್ಯಮ್ಮನ ಸಾಯಿಸ್ಬೇಕು ಅಂತ ಮನೇಲಿ ಬಾಂಬ್ ಇಟ್ಟಿದ್ರು. ಅಯ್ಯೋ, ಏನಾದ್ರೂ ಆಗ್ಬಾರ್ದಾಗಿದ್ರೆ ಎಲ್ಲರಿಗೂ ಏನಾಗೋಗ್ತಿತ್ತು ರೀ. ಅದಕ್ಕೆ ಅಲ್ವಾ ಯಾವ ಅನಾಹುತ ಆಗ್ದಾಗೆ ಮನೇಲಿರೋ ಜೈಸರು, ಗಂಗಾ ಮೇಡಮ್, ರೂಪಾ ಮೇಡಮ್ ಆಶೀರ್ವದಿಸಿ ಕಾಪಾಡಿದ್ರು. ಮೇಲಿರೋರ್ ವಿಷಯನ ಪಕ್ಕಕ್ಕಿಡ್ರಿ. ಪಕ್ಕದಲ್ಲಿ ಇರೋ ನಾವು ಅವ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕಲ್ವಾ? ಇವತ್ತು ದಿವ್ಯಮ್ಮನ್ನ ನಾನ್ ಕಾಪಾಡ್ಲಿಲ್ಲ ಮೀನಾಕ್ಷಿ, ದಿವ್ಯಮ್ಮನೆ ಎಲ್ರನ್ನೂ ಕಾಪಾಡಿದ್ರು. ಹೌದಾ ರೀ? ಹೌದಾ ಅಂತ ಆಗಿ ನಿಧಾನವಾಗಿ ಕೇಳ್ತಿದೀಯಲ್ಲ ಯಾಕೆ? ಅಷ್ಟು ಜನ ಸೆಕ್ಯೂರಿಟಿ, ಪೊಲೀಸರು, ಬಾಂಬ್ ಸ್ಕ್ವಾಡು ಎಲ್ಲ ಸೇರಿ ಕಂಡಿಡಿಯೋಕಾಗ್ದಿರೋ ಬಾಂಬ್ನ ದಿವ್ಯಮ್ಮ ಕಂಡಿಡಿದ್ರು. ಆ ಮನೇಲಿರೋ ಮನುಷ್ಯರ ಜೊತೆಗೆ ಆ ಮನೆನೂ ಕೂಡ ಕಾಪಾಡಿದ್ರು. ದಿವ್ಯಮ್ಮ ನಿಜವಾಗ್ಲೂ ದೇವತೆ ರೀ. ಹೌದು ಮೀನಾಕ್ಷಿ, ಜೈಸರು, ಗಂಗಾ ಮೇಡಮ್, ರೂಪಾ ಮೇಡಮ್ ಅವರ ಲಕ್ಷಣಗಳನ್ನ, ಅವರ ಬುದ್ಧಿವಂತಿಕೆನ, ಧೈರ್ಯ ಸಾಹಸಗಳನ್ನ ಸ್ವತಃ ಪಡ್ಕೊಂಡು ಬಂದಿದ್ದಾಳೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಜೈಸರ್ನೇ ಮೀರಿಸ್ಬಿಟ್ಲು. ಏನ್ರಿ, ಇಲ್ಲಿವರೆಗೂ ಬರೀ ಜೈಸರ್ನೇ ಹೊಗಳ್ತಿದ್ರಿ, ಇವಾಗ ದಿವ್ಯಮ್ಮನ ಹೊಗಳ್ತಿದ್ದೀರಾ? ಜೈಸರ್ಗಿಂತ ದಿವ್ಯಮ್ಮನ ಹೆಚ್ಚಾಗೋದ್ರಾ? ಆ ತಂದೆ ಮಗಳೇ ಅಲ್ವೇನೆ ದಿವ್ಯಮ್ಮ. ಆದ್ರೂ ದಿವ್ಯಮ್ಮ ಇವಾಗ ನನ್ ಬಾಸ್ನ ಹೊಗಳೋದು ತಪ್ಪಲ್ಲ. ಆ ಬಾಯಲ್ಲೇ ಸ್ವಲ್ಪ ನಿತ್ಯಂಗ್ ಬೈರಿ. ಅದೇನೆ ನಿತ್ಯ ಅಂತ ಏಕವಚನದಲ್ಲಿ ಹೇಳ್ತಿದ್ಯಾ? ಇಲ್ಲ ಅಂದ್ರೆ ಅವಳನ್ನ ನಿಮ್ ಹಾಗೆ ಅವರು ಇವರು ಅಂತ ಗೌರವಿಸ್ಬೇಕಾ ಏನು? ಅವಳಷ್ಟಕ್ಕೂ ಮನುಷ್ಯಳ? ಚಿಕ್ಕ ಮಗುನ ಸಾಯಿಸ್ಬೇಕು ಅನ್ಕೊಂಡ್ಲು, ಬದುಕ್ ಬಂದ್ರೆ ಈಗ್ಲೂ ಸಾಯಿಸ್ಬೇಕು ಅಂತಿದ್ದಾಳೆ. ದೇವ್ರು ಅವಳನ್ನ ಯಾಕೆ ಕರ್ಕೋತಿಲ್ವೋ ಏನೋ. ಅವಳು ಎಂತವಳೇ ಆಗಿದ್ರು ದಿವ್ಯಮ್ಮ ಎಲ್ರೂ ಮೀರಿಸ್ತೋರು ಮೀನಾಕ್ಷಿ. ನಿತ್ಯಮ್ಮ ದಿವ್ಯಮ್ಮಂಗೆ ಏನು ಮಾಡಕ್ಕಾಗಲ್ಲ. ಜೈಸರು, ಗಂಗಾ ಮೇಡಮ್ಮು ಅಂತ ಮಗಳನ್ನ ಹೆತ್ತಿದ್ದಾರೆ. ನೀನು ಇದೆಯಾ ಯಾಕೆ? ಆ ಡಬ್ಬ ದರಿದ್ರದವನು ಎತ್ತಿದೀಯಾ? ಪಿತಾಜಿ, ಅಲ್ಲಿ ನೋಡು ಬಂದ. ಏನ್ ಮಮ್ಮಿ, ಆಗ್ಲೇ ನಿನ್ ಗಂಡ ನನ್ ಮೇಲೆ ಚಾಡಿ ಹೇಳೋದಕ್ ಶುರು ಮಾಡಿದ್ರ? ಹೌದ್ ಕಣೋ, ನನ್ಗೆ ಅದೇ ಕೆಲಸ ನೋಡು. ಮನೆಗ್ ಬಂದ್ರೆ ನಿಮ್ಗೆ ಅದೇ ಕೆಲ್ಸ ಅಲ್ವಾ ರೀ? ನೀನು ಅವನಿಗೆ ಸಪೋರ್ಟ್ ಮಾಡಬೇಡ. ಮಮ್ಮಿ ಆಲ್ವೇಸ್ ನನ್ ಪಾರ್ಟಿನೇ ಡ್ಯಾಡಿ. ಇಲ್ಲಿ ನೋಡು, ಹೀಗೆ ಮಮ್ಮಿ ಡ್ಯಾಡಿ ಅನ್ಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳ್ಬೇಕು? ಆಂಗ್ಲ ಭಾಷೆನ ಪಕ್ಕಕ್ಕಿಟ್ಟು ಮಾತೃಭಾಷೆಲಿ ಮಾತಾಡೋ. ಅಮ್ಮನ ಭಾಷೆನ ಗೌರವಿಸದೇ ಇರೋನು ಅಪ್ಪ ಅಮ್ಮನ ಎಲ್ಲಿ ಗೌರವಿಸ್ತಾನೋ? ಆಗ್ಲಿ ಅಪ್ಪ. ಆಗ್ಲಿ ಅನ್ನೋದಲ್ಲ, ಹೊರಗಿಂದ ಮನೆ ಒಳಗಡೆ ಬರಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು ಅಂತ ನಿನಗೆ ತುಂಬಾ ಸರಿ ಹೇಳಿದ್ದೀನಿ. ಹೇಗೋ ಸ್ನಾನ ಮಾಡ್ತೀನಲ್ವಾಪ. ಸಾಕು ಸುಮ್ನಿರೋ. ಹೌದು ಕಣೆ ಮೀನಾಕ್ಷಿ, ಆ ಮೈಸೂರು ಸಂಬಂಧ ಏನಾಯ್ತೆ? ಏನಾಗುತ್ತೆ? ನೀವ್ ಮಾತಾಡಿದ್ರೆ ಕಾಯಂ ಆಗತ್ತೆ. ಯಾರ್ಗಮ್ಮ ಸಂಬಂಧ? ನಿನಗೆ ಕಣೋ. ಛೀ, ಹೋಗಿ ಅಪ್ಪ. ಯಾಕ್ರಿ ಹಾಗಂತೀರಾ? ಮಗ ಚೆನ್ನಾಗ್ ಬೆಳ್ದು ಆರೋಗ್ಯವಾಗಿರೋ ತಪ್ಪಾ ಏನು? ಇಷ್ಟುದ ಬೆಳೆದ್ರು ತಾಳಿ ಕಟ್ಟಲ್ಲ ಅನ್ನೋದೇ ತಪ್ಪು. ಇವನು ವಯಸ್ಸಿನ ಹುಡುಗರು ಮದುವೆ ಮಾಡಿಕೊಂಡು ಆಗ್ಲೇ ಮಕ್ಕಳನ್ನು ಕೂಡ ಎತ್ತಿದ್ದಾರೆ. ಏನಪ್ಪ, ತಾತ ಅಂತ ಕರ್ಸ್ಕೋಬೇಕು ಅಂತ ನಿನ್ಗೆ ಅಷ್ಟೊಂದು ಆಸೆನಾ? ತಾತ ಏನೋ? ಇಲ್ಲ ಅಂದ್ರ ನಾಳೆ ನನಗೆ ಮದ್ವೆ ಆದ್ಮೇಲೆ ಹುಟ್ಟೋ ಮಕ್ಕಳು ನಿನ್ನ ಬ್ರೋ ಅಂತ ಕರೀತಾರ ಏನೋ? ಈಗಾಗ್ಲೇ ನಿಮ್ ರೂಪನ ಕ್ಯಾರೆಕ್ಟರ್ನ ನಾನು ಗಣಿಸಿ ಡ್ಯೂಯಲ್ ರೋಲ್ ಮಾಡ್ತಾ ಇದ್ದೀರಾ. ನಾಳೆ ನನ್ಗೆ ಹುಟ್ಟೋ ಮಕ್ಕಳು ಕೂಡ ನಿಮ್ ಜೀನ್ಸ್ ಬಂದು ಟ್ರಿಪಲ್ ಆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ್ಲೇ ನಮ್ಮಿಬ್ರು ನೋಡೋಕಾಗ್ದೆ ಜನ ಸಾಯ್ತಾ ಇದ್ದಾರೆ. ಇನ್ನು 3ನೇ ಅವನು ಬಂದ್ರೆ
ಕಣ್ಣು ಮುಚ್ಕೊಂಡು ಓಡ್ ಹೋಗ್ತಾರೆ. ಅಂದ್ರೆ ಏನು ಹಾ ಹೀರೋಗಳು ಮಾತ್ರ 4-5 ಕ್ಯಾರೆಕ್ಟರ್ ಮಾಡ್ಬೇಕಾ? ಯಾಕೆ ಕಾಮಿಡಿಯನ್ಸ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಬಾರ್ದಾ? ಲೈ ಆ ಮಾತಿಗೆ ಬಂದ್ರೆ ಸಿಂಹಾದ್ರಿ ಸಿಂಹ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು 3 ಪಾತ್ರ ಮಾಡಿದ್ರು. ಕ್ಯಾರೆಕ್ಟರ್ ಆರ್ಟಿಸ್ಟ್ ಮನಸ್ಸು ಮಾಡಿದ್ರೆ ಎಷ್ಟು ಪಾತ್ರ ಬೇಕಾದ್ರೂ ಮಾಡ್ತಾರೆ ಗೊತ್ತಾ? ಅಮ್ಮ ನನ್ನ ಕೈಲಿ ಆಗಲ್ಲಮ್ಮ, ಸ್ವಲ್ಪ ನೀನಾದ್ರೂ ಹೇಳಮ್ಮ. ಮಹಾತಲ್ಲೇ ಸಾಯಿಸ್ತಾ ಇದ್ದಾರೆ ಇವರು. ನಾನು ಮಾತಾಡೋದೇ ತಪ್ಪು ಗಿಪ್ಪು ಅಂತ ಅಂದ್ರೆ ಮೂರ್ಖ ಕಿವಿನ ಹಿಂಡ್ಬಿಡ್ತೀನಿ. ಹೀಗೆ ನನ್ನ ತಲೆ ತಿನ್ನೋ ಬದಲು ಊಟ ಮಾಡ್ಬೋದಲ್ಲಪ್ಪ. ನೀನ್ ಬರ್ದೇನೆ ನಿಮ್ಮಪ್ಪ ಎಲ್ಲೂ ಊಟ ಮಾಡ್ತಾರೆ. ಅಬ್ಬಾ, ಎಷ್ಟೇ ಬೈದ್ರು ನನ್ನ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಮಗನ್ ಮೇಲೆ ಪ್ರೀತಿ ಇಲ್ದಿರೋ ತಂದೆ ಎಲ್ಲರೂ ಇದಾರೇನೋ? ನಿನ್ನಪ್ಪನ್ಗೆ ನೀನು ಅಂದ್ರೆ ಪ್ರಾಣ. ಮೇಲ್ ಬೈದ್ರು ಒಳಗಡೆ ಹೊಗಳ್ತಾ ಇರ್ತಾರೆ. ಆ, ಹೌದಪ್ಪ? ಏಯ್ 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 ಕಳ್ಳ. ಏಯ್ ಇವಾಗ ಅದೆಲ್ಲ ಯಾಕೆ ಬಿಡು, ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಊಟ ಮಾಡೋಣ. 5 minutes ಅಪ್ಪ. ಲೈ ಕೇಶವ, ಆ, 1 ನಿಮಿಷ. ಏನಪ್ಪ? ನಿಮ್ ಬಾಸು ಯಾಕೆ ಟೆಂಡರಿಂದ ಹಿಂದೆ ಸರಿದ್ರು? ಅದೇ ನನಗೂ ಅರ್ಥ ಆಗ್ಲಿಲ್ಲಪ್ಪ. ನೀನ್ ಕೇಳಲಿಲ್ವೇನೋ? ಅವ್ರು ಹೇಳಲಿಲ್ಲ. ಯಾವುದೋ ಪ್ಲಾನ್ ಇಲ್ದೆ ಅವರು ಹಿಂದೆ ಸರಿದಿರಲ್ಲ ಕಣೋ. ಅದೇನು ಅಂತ ತಿಳ್ಕೋಬೇಕು. ನಾನ್ ಕೇಳಿದ್ರೆ ಹೇಳಲ್ಲಪ್ಪ, ನೀವೇ ತಿಳ್ಕೊಳ್ಳಿ. ಮೂರ್ಖ ದರಿದ್ರದವನೇ, ನಿಮ್ ಬಾಸ್ ಸೀಕ್ರೆಟ್ಸ್ ನನಗೆ ಹೇಳ್ಬಾರ್ದು ಅಂತಾನೆ ಅಲ್ವಾ? ಮತ್ತೆ ಗೊತ್ತು ತಾನೇ. ಲೇ ನನಗೆ ಕಂಡಿಡಿಯೋಕ್ ಆಗ್ಲಿಲ್ಲ ಅಂದ್ರು ದಿವ್ಯಮ್ಮ ಕಂಡಿಡಿತಾರೆ ಕಣೋ. ನೀನ್ ಹಾಗೆ ನೋಡ್ತಾ ಇರು. ನೋಡೋಣ. ದರಿದ್ರದವನೇ.